ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿರೋದು, ಪಾದಯಾತ್ರೆ ಮುಖಾಂತರವಾಗಿ ಒತ್ತಡ ಹೇರೋದಕ್ಕೆ ನಿರ್ಧಾರ, ಮತ್ತೊಂದು ಬೃಹತ್ ಪಾದಯಾತ್ರೆಗೆ ಕಮಲ ಪಡೆ ಸಿದ್ಧತೆ. ಚಿತ್ರದುರ್ಗದಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ತಯಾರಿ, ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಬಿಜೆಪಿ ಪಾದಯಾತ್ರೆಗ ಮೊರೆ ಹೋಗಿದೆಯಾ ಅನ್ನೋ ಪ್ರಶ್ನೆ. ಎಸ್ಟಿ ನಾಯಕರ ಕ್ಷೇತ್ರದಲ್ಲೇ ಪಾದಯಾತ್ರೆ ಹಾದು ಹೋಗೋದಕ್ಕೆ ಪ್ಲಾನ್, 15 ದಿನಗಳ ಕಾಲ ಪಾದಯಾತ್ರೆ ನಡೆಸೋದಕ್ಕೆ ಚರ್ಚೆ. ಎಸ್ಟಿ ಸಮುದಾಯಕ್ಕೆ ನಾಗೇಂದ್ರ ರಾಜೀನಾಮೆ ವಿಚಾರ ತಲುಪಿಸೋದಕ್ಕೆ ಪ್ಲಾನ್. ಮುಂದಿನ ವಾರದೊಳಗೆ ಪಾದಯಾತ್ರೆ ದಿನಾಂಕ ಪ್ರಕಟ ಆಗಬಹುದಾದ ಸಾಧ್ಯತೆ ಕೂಡ ಇದೆ. ನೋಡಿ, ಪಾದಯಾತ್ರೆಯನ್ನು ನಡೆಸೋದಕ್ಕೆ ಉತ್ಸುಕರಾಗಿರೋದು ಬಿಜೆಪಿ. ಎಸ್ಟಿ ನಾಯಕರು ಪ್ರಮುಖವಾಗಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿವರೆಗೆ ಪಾದಯಾತ್ರೆ ನಡೆಸಬೇಕು ಅನ್ನೋ ವಿಚಾರ ಅಂತಿಮಗೊಳಿಸಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಶೀಘ್ರದಲ್ಲೇ ಪಾದಯಾತ್ರೆ ದಿನಾಂಕವನ್ನ ಘೋಷಣೆ ಮಾಡಬಹುದು. ಕಾರಣ ಇಷ್ಟೇನೆ ಅಥವಾ ಪ್ಲಾನ್ ಇಷ್ಟೇನೆ, ಈ ಸರ್ಕಾರವನ್ನ ಮುಜುಗರಕ್ಕೆ ಮತ್ತು ಮುಖಭಂಗಕ್ಕೆ ಈಡ್ ಮಾಡಬೇಕು ಅಂತ. ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ವಾಲ್ಮೀಕಿ ಹಗರಣ, ಈ ಬಹುಕೋಟಿ ಹಗರಣ. ಸೊ ಇದನ್ನ ಹೀಗೆ ಬಿಡಕ್ಕಾಗಲ್ಲ. ಇದೇ ಆರೋಪವನ್ನ ಎದುರಿಸದೇ ಇರೋರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ ಅಂತಂದ್ರೆ ಹೆಂಗೆ ಅನ್ನೋದು ಪ್ರಶ್ನೆ. ಸೊ ಹಾಗಾಗಿ ಇದೊಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಸಂಕಷ್ಟವನ್ನ ತರಬೇಕು ಅನ್ನುವಂಥದ್ದು ಪ್ಲಾನ್. ಸೊ ಆ ಕಾರಣಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಎಲ್ಲಾನು ಈ ಥರ ಕಪ್ಪು ಬಟ್ಟೆ ಎಲ್ಲ ಹಾಕೊಂಡು ಪ್ರತಿಭಟನೆ ಧರಣಿ ಎಲ್ಲ ಆಗಿತ್ತು. ಇದೀಗ ಪಾದಯಾತ್ರೆ ಅಂತೆ. ಸೊ ನಾಗೇಂದ್ರ ರಾಜೀನಾಮೆ ನೀಡೋವರೆಗೂ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಸೊ ಒಂದು ಪ್ಯಾಟ್ರನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೆಂಗೆ ಪಾದಯಾತ್ರೆ ಅಂದರೆ ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಅದು ಎಫೆಕ್ಟಿವ್ ಆಗಿರಬೇಕು, ರಾಜೀನಾಮೆ ಕೊಡೋ ತನಕ ನಾವು ಬಿಡಕ್ಕೆ ಹೋಗಬಾರ್ದು, ಕೊಡಿಸ್ಲೇಬೇಕು. ಈಗ ನೀಟ್ ಅಕ್ರಮ ವಿಚಾರ ಅಂತ ಬಂದಾಗ ಕೇಂದ್ರ ಸಚಿವ ಪ್ರಧಾನವರನ್ನು ರಾಜೀನಾಮೆ ಕೊಡಿಸ್ಲಿಲ್ವ ಅವರು, ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ. ಸೊ ಇಲ್ಲೂ ಹಾಗೆ ಆಗಬೇಕು, ನಾವು ಅದೇ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು, ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಅದೊಂದು ಒಳ್ಳೆ ಮೆಸೇಜ್ ಪಾಸ್ ಆಗುತ್ತೆ. ನೋಡಿ ಆ ಆರೋಪ ಇದ್ದವರಿಗೆ ಸಚಿವ ಸ್ಥಾನ ಕೊಟ್ಬಿಟ್ಟಿದ್ರು. ಬಿ ಜೆ ಪಿಯವರು ಹೋರಾಟ ಮಾಡಿದ್ದು, ರಾಜೀನಾಮೆ ಕೊಟ್ಟರು. ಅವ್ರು ಇಲ್ಲ ಅಂದರೆ ನೋಡಿ ಅವ್ರನ್ನೇ ಮುಂದುವರಿಸ್ತಾ ಇದ್ರು ಅಂತೆಲ್ಲ ಚರ್ಚೆಗಳಾಗತ್ತೆ. ಸರ್ಕಾರಕ್ಕೆ ಮುಜುಗರವೂ ಆಗತ್ತೆ. ರಾಜೀನಾಮೆ ಕೊಡಿಸೋ ಹಂತದವರೆಗೂ ಹೋಯಿತು ಅಂತ ಅಂದರೆ ಅದು ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ. ಬಟ್ ನಿನ್ನೆ ಸದನದಲ್ಲಿ CM DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದು ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅಂದರೆ ನೋಡಿ, ನೋಟಿಸ್ ಕೊಡಿ, ನಾನು ಉತ್ತರ ಕೊಡ್ತೀನಿ, ಏನಕ್ಕೆ ಅವ್ರನ್ನ ಸಚಿವ ಮಾಡಿದ್ರಿ ಅಂತ. ಆ ಉತ್ತರದಿಂದ ನಿಮಗೆ ಸಮಂಜಸ ಅನ್ನಲಿಲ್ಲ ಅಂದರೆ ನೀವು ಅದೇನೋ ಧರಣಿನ ಹೋರಾಟನ ಮಾಡ್ತಾ ಇದ್ದೀರಲ್ಲ, ಮಾಡಿ ಅಂತ ಅಂದುಬಿಟ್ರು. ಸಿಎಂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಕಾಂಗ್ರೆಸ್ನವರು, ನೀವೇನು ಮಾಡಿದ್ರು ಅಷ್ಟೇ. ಆಮೇಲೆ ಕಾಂಗ್ರೆಸ್ನವರು ಕೂಡ ಒಂದು ಮೆಸೇಜು ಪಾಸ್ ಮಾಡ್ಕೊಂಡಿದ್ದಾರೆ ಒಳಗಡೆ ಆಂತರಿಕವಾಗಿ. ನಾಗೇಂದ್ರ ಅವರನ್ನು ಬಿಟ್ಕೊಡ್ಬಾರ್ದು, ನಾವು ಪಕ್ಷದಲ್ಲಿರೋರು ಯಾರೂ ನಾಗೇಂದ್ರ ಅವರನ್ನು ಬಿಟ್ಕೊಡೋ ಪ್ರಶ್ನೆಗೆ ಇಲ್ಲ, ಸಮರ್ಥಿಸ್ಕೊಳ್ಬೇಕು. ಯಾಕ್ರಿ, ನಿಮ್ಮಲ್ಲಿ ಯಾರ್ದು ಹಗರಣ ಆಗಿಲ್ವಾ? ಹಗರಣ ಆದವ್ರಿಗೆ ಯಾರೂ ಅಧಿಕಾರ ವಹಿಸ್ಕೊಂಡಿಲ್ಲ. ನಿಮ್ಮಲ್ಲಿ ಎಲ್ಲರೂ ಈ ಜಾಮೀನಿನ ಮೇಲೆ ಹೊರಗಡೆ ಇಲ್ವಾ ನೀವುಗಳು? ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಯಾರ್ಯಾರು ಎಲ್ಲರ ಮೇಲೂ ಆರೋಪಗಳಿದೆ. ಸೊ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀರಾ. ನಿಮ್ಮದೇ ಆಡಳಿತ ಇರುವಂಥ ಬೇರೆ ಬೇರೆ ರಾಜ್ಯದ CMಗಳ ಮೇಲೆ ಸಾಲು ಆರೋಪಗಳಿದೆ, ಅಲ್ಲಿ ರಾಜೀನಾಮೆ ಕೊಡಿಸಿ. ನಾಗೇಂದ್ರ ಅವ್ರ ವಿಚಾರನ ಯಾಕೆ ಇಟ್ಕೊಂಡು ಕೂತಿದ್ದೀರಾ ಅನ್ನೋದನ್ನು ಕಾಂಗ್ರೆಸ್ನವ್ರು ಪ್ರಶ್ನಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ವಿಚಾರ ದೊಡ್ಡ ಮಟ್ಟಿನ ಚರ್ಚೆ ಆಗ್ತಾ ಇರೋದು. ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರವಾಗಿ ಮನೆ ತಲುಪಬೇಕು, ಕಾಂಗ್ರೆಸ್ಸಿಗೆ ಮುಜುಗರ ಉಂಟು ಮಾಡಬೇಕು ಅಂತ BJP ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಮಯ, ಆಮೇಲೆ ಎಲ್ಲಿಂದ ಎಲ್ಲಿಗೆ, ಏನು ಗೆತ್ತ, ಇದೆಲ್ಲ ಚರ್ಚೆ ಆಗ್ತಾ ಇದೆ. ನೋಡಬೇಕಾಗತ್ತೆ ಹೆಂಗೆ ವರ್ಕೌಟ್ ಆಗುತ್ತೆ, ಏನು ಗೆತ್ತ.